ಹಾಯ್ ಹಲೋ ನಮಸ್ಕಾರ. ನಿಮ್ಮ ಮನೆಗೆ ಏನಾದರೂ ವಾಟರ್ ಪ್ಯೂರಿಫೈಯರ್ ಪರ್ಚೇಸ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ದಯವಿಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಈ 5 ಟಿಪ್ಸ್ನ ನೀವು ಗಮನ ಹರಿಸಬೇಕಾಗುತ್ತೆ. ಸೊ ನಂಬರ್ 1, ನಿಮ್ಮ ವಾಟರ್ ಸೋರ್ಸ್. ನಂಬರ್ 2, ಸೊ ಟೆಕ್ನಾಲಜಿ. ನಂಬರ್ 3, ವಾರಂಟಿ ಅಂಡ್ ಸರ್ವಿಸ್. ನಂಬರ್ 4, ಮೇಂಟೆನೆನ್ಸ್. ನಂಬರ್ 5, ಪ್ರೈಸ್ ಅಂಡ್ ಕ್ವಾಲಿಟಿ. ಈ 5ನ್ನ ನೀವು ಗಮನ ಹರಿಸಿ. ಸೊ ಬಿಫೋರ್ ಬೈ ಮಾಡೋದಕ್ಕಿಂತ ಮುಂಚೆ. ಸೊ ನಂಬರ್ 1, ಸೊ ವಾಟರ್ ಸೋರ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ ವಾಟರ್ ಬರ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್ ಬೋರ್ವೆಲ್ ವಾಟರ್, ಕಾವೇರಿ ವಾಟರ್, ಮಿಕ್ಸರ್, ಟ್ಯಾಂಕರ್, ವೆಲ್, ಗ್ರೌಂಡ್. ಆ ವಾಟರ್ TDS ಎಷ್ಟಿದೆ, ಸೊ ಅದಕ್ಕೆ ತಕ್ಕನಾದಂತಹ ನಂಬರ್ 2 ಟೆಕ್ನಾಲಜಿನ ನೋಡಬೇಕಾಗುತ್ತೆ. ಸೊ ಟೆಕ್ನಾಲಜಿ ನಿಮ್ಮ ವಾಟರ್ಗೆ ಯಾವುದು ಸೂಟಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ RO ನ, UV ನ, ಇಲ್ಲ TDS ಕಂಟ್ರೋಲ್, RO ಪ್ಲಸ್ UV ಪ್ಲಸ್ TDS ಕಂಟ್ರೋಲರ್ ಹಾಕೋಬೇಕಾ, ಇಲ್ಲ RO ಪ್ಲಸ್ UV ಪ್ಲಸ್ UF ಪ್ಲಸ್ TDS ಕಂಟ್ರೋಲರ್ ಹಾಕ್ಬೇಕಾ. ಸೊ ಈ ತರ ಆಲ್ಕ್ಲೈನ, ಕಾಪರ್. ಸೊ ಯಾವ ಟೆಕ್ನಾಲಜಿ ನಿಮ್ಮ ವಾಟರ್ಗೆ ಸೂಟಬಲ್ ಆಗುತ್ತೆ ಅನ್ನೋದನ್ನ ಸೊ ನಂಬರ್ 2 ಪಾಯಿಂಟ್. ಸೊ ಇದನ್ನ ಚೆಕ್ ಮಾಡ್ಕೊಳ್ಳಿ. ನಂಬರ್ 2. ನಂಬರ್ 3 ಏನಪ್ಪಾ ಅಂದ್ರೆ ಸೊ ಸರ್ವಿಸ್. ಸೊ ನಿಮ್ಮ ವಾಟರ್ ಪ್ಯೂರಿಫೈಯರ್ ನ ನೀವು ಪರ್ಚೇಸ್ ಮಾಡಾದ್ಮೇಲೆ ಅದಕ್ಕೆ ಎಲ್ಲಾ ಕಡೆ ಸರ್ವಿಸ್ ಅವೈಲಬಿಲಿಟಿ ಇದೆಯಾ. ಫಾರ್ ಎಕ್ಸಾಂಪಲ್ ನೀವು ಈಗ ಸಿಟಿಲಿ ಇರ್ತೀರಾ, ಒಂದು ಏರಿಯಾದಲ್ಲಿಂದ ಇನ್ನೊಂದು ಏರಿಯಾಗೆ ನೀವು ಶಿಫ್ಟ್ ಆದ್ರೆ ಕೂಡ ಅಲ್ಲೂ ನಿಮ್ಗೆ ಅದರದ್ದು ಸರ್ವಿಸ್ ಸಿಗುತ್ತಾ, ಇಲ್ಲ ಒಂದ್ ಸಿಟಿಯಿಂದ ಬೇರೆ ಕಡೆ ಸಿಟಿಗೆ ಶಿಫ್ಟ್ ಆದ್ರೂ ಕೂಡ ಸರ್ವಿಸ್ ಅವೈಲಬಿಲಿಟಿ ಇದೆಯಾ. ಸೊ ಈಸಿಯಾಗಿ ಇಮಿಡಿಯೇಟ್ ಆಗಿ ಬಂದು ಸರ್ವಿಸ್ ಮಾಡ್ಕೊಡ್ತಾರ. ಸೊ ಎಲ್ಲಾ ಕಡೆ ಕನ್ವೀನಿಯಂಟ್ ಇಲ್ಲ ಅವರೇ ಅದೇ ಕಂಪ್ನಿಯವರೇ ಬಂದು ಸರ್ವಿಸ್ ಮಾಡ್ಬೇಕಾ, ಬಟ್ ನಿಮ್ಗೆ ಎಲ್ಲಾ ಕಡೆನೂ ಸರ್ವಿಸ್ ಈಸಿಯಾಗಿ ಬೇರೆಯವರು ಬಂದು ಮಾಡ್ಬೋದು ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಸೊ 3rd ಪಾಯಿಂಟ್ ಬಂದು. 4th ಬಂದು ನಿಮ್ಗೆ ಮೇಂಟೆನೆನ್ಸ್ ಕಾಸ್ಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಮೇಂಟೆನೆನ್ಸ್ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಖಂಡಿತವಾಗ್ಲೂ ನೋಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ವಾಟರ್ ಪ್ಯೂರಿಫೈಯರ್ ನ ಬೈ ಮಾಡೋದು ಆದ್ಮೇಲೆ ನೀವು 6 ಮಂತ್ ಒಂದ್ಸಲ ಸರ್ವಿಸ್ ಮಾಡಿಸ್ಕೋಬೇಕು. ಫಿಲ್ಟರ್ಸ್ಗಳನ್ನ 6000 ಲೀಟರ್ ಕೆಪಾಸಿಟಿಗೆ ಒಂದ್ಸಲ ಫಿಲ್ಟರ್ಸ್ಗಳನ್ನ ರೀಪ್ಲೇಸ್ ಮಾಡಬೇಕು. ಸೊ ಆಗ ರೀಪ್ಲೇಸ್ ಮಾಡಿಸ್ಬೇಕಾದಾಗ ನಿಮ್ಮ ವಾಟರ್ ಪ್ಯೂರಿಫೈಯರ್ ಎಷ್ಟು ವರ್ಷ ನಿಮ್ಮ ಯೂಸೇಜ್, ವಾಟರ್ ಆಫ್ ಯೂಸೇಜ್ಗೆ ಎಷ್ಟು ವರ್ಷ ಫಿಲ್ಟರ್ ಲೈಫ್ ಬರುತ್ತೆ ಅನ್ನೋದನ್ನ ನಂಬರ್ 4th ಪಾಯಿಂಟ್. ಮೇಂಟೆನೆನ್ಸ್ ನ ತುಂಬಾ ಕ್ಲೀನ್ ಆಗಿ ತಿಳ್ಕೊಳ್ಳಿ. ನಂಬರ್ 5th ಬಂದು ಪ್ರೈಸ್ ಅಂಡ್ ಕ್ವಾಲಿಟಿ. ಸೊ ಪ್ರೈಸ್ ಎಷ್ಟಿದೆ, ಸೊ ನಿಮ್ಗೆ ಆ ಪ್ರೈಸ್ ಆ ಪ್ರಾಡಕ್ಟ್ ವರ್ತಿದ್ಯಾ. ಸೊ ಹಂಗಂದ್ಬಿಟ್ಟು ಪ್ರೈಸ್ ಒಂದೇ ನೋಡ್ತೀವಿ ಅಂದ್ಬಿಟ್ಟು ತುಂಬಾ ಚೀಪ್ ಕ್ವಾಲಿಟಿಗೆಲ್ಲ ಹೋಗ್ಬೇಡಿ, ಚೀಪ್ ಪ್ರೈಸಸ್ ಎಲ್ಲ ನೋಡ್ಬೇಡಿ. ಸೊ ಯಾಕೆಂದ್ರೆ ನೀವು ತುಂಬಾ ಕಡಿಮೆ ಪ್ರೈಸ್ ಹೋಗ್ತಾ ಇದೀರ ಅಂದ್ರೆ ಕ್ವಾಲಿಟಿ ಕೂಡ ಅಲ್ಲಿ ಕಾಂಪ್ರಮೈಸ್ ಆಗಿರುತ್ತೆ. ಸೊ ಹಂಗಂದ್ರೆ ಸೊ ಫಿಲ್ಟರ್ಸ್ ಲೈಫ್ ಇರ್ಬೋದು, ಮೋಟರ್ ಇರ್ಬೋದು, ಅದ್ರ ಡ್ಯೂರಾಬಿಲಿಟಿ ತುಂಬಾ ಕಡಿಮೆ ಬರುವಂತ ತುಂಬಾ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಒಳ್ಳೆ ಪ್ರೈಸ್ ನೋಡಿ, ಸೊ ಒಳ್ಳೆ ಕ್ವಾಲಿಟಿ ನೋಡಿ. ಸೊ ಇದೇನಾದ್ರೂ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇದ್ರ ಬಗ್ಗೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮನೆಗೆ ಏನಾದ್ರು ವಾಟರ್ ಪ್ಯೂರಿಫೈಯರ್ ನ ಬೈ ಮಾಡ್ಬೇಕು ಅನ್ಕೊಂಡಿದ್ರೆ